ಮೇಲೆ ಎಲ್ರಿಗೂ ನಮಸ್ಕಾರ. ಪುನಃ 2025-26ನೇ ಸಾಲಿಗೆ ಯುಡೈಸ್ ಪ್ಲಸ್ನಲ್ಲಿ 3 ಮಾಡ್ಯೂಲ್ಗಳನ್ನು ಈಗಾಗಲೇ ಬಿಡಲಾಗಿದೆ. ಆ ಮಾಡ್ಯೂಲ್ಗಳನ್ನು ತಮ್ಮ ಶಾಲೆಯ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಯುಡೈಸ್ ಪ್ಲಸ್ ಅಂಥೇಳಿ ನೀವೇನು ಗೂಗಲ್ ಸರ್ಚ್ ಮಾಡ್ತೀರಾ, ಮಾಡಿದ ನಂತರ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ. ಅಲ್ಲಿ ಹೋಗಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ಈಗಾಗಲೇ ತಾವು ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಇದ್ದೀರಿ. ಗೋ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಅಂತ ಬರುತ್ತೆ. ಪ್ರೊಫೈಲ್ ಫೆಸಿಲಿಟಿ 24-25 ನಾವೀಗ ಮಾಡಬೇಕಾಗಿರುವಂತಹ 3 ಪ್ರೊಫೈಲ್ಗಳು ಯಾವ್ಯಾವುದು ಅಂತ ಹೇಳಿದರೆ, ಪ್ರೊಫೈಲ್ ಫೆಸಿಲಿಟಿ 2025-26 ತಗೋಬೇಕು. ಟೀಚರ್ ಮಾಡ್ಯೂಲ್ ಲಾಗಿನ್ ಮಾಡಬೇಕು. ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಮಾಡಬೇಕಾಗುತ್ತೆ. ಇದರಲ್ಲಿ ಮೊದಲನೇದಾಗಿ ತಾವು ಗಮನಿಸಬೇಕಾದ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2024-25 ಕೂಡ ಇದೆ. ಆದರೆ ನಾವು ಈ ವರ್ಷ ಮಾಡಬೇಕಾಗಿರೋದು 2025 ಮತ್ತು 26. 24-25 ಆಲ್ರೆಡಿ ಆಗಿರೋದ್ರಿಂದ 25-26 ಕ್ಲಿಕ್ ಮಾಡಬೇಕು. ಲಾಗಿನ್ ಅನ್ನೋ ಕಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಲಾಗಿನ್ ಫಾರ್ DCF ಡಾಟಾ ಎಂಟ್ರಿ ಆ್ಯಂಡ್ ಮಾನಿಟರ್ ಅಂತ ಬರುತ್ತೆ. ಇಲ್ಲಿ ಯೂಸರ್ ನೇಮ್ ಅನ್ನೋ ಕಡೆ ತಮ್ಮ ಶಾಲೆಯ ಯುಡೈಸ್ ನಂಬರನ್ನು ಹಾಕಬೇಕಾಗುತ್ತೆ. ಈಗಾಗಲೇ ತಮಗೆ ಯುಡೈಸ್ ಮತ್ತು ನಂಬರ್ ಮತ್ತು ಅದರ ಪಾಸ್ವರ್ಡ್ ಪ್ರತಿ ವರ್ಷ ಏನು ಬಳಸ್ತಾ ಇದ್ರಿ ಅದೇ ಯೂಸರ್ ನೇಮ್, ಯುಡೈಸ್ ನಂಬರು, ಪಾಸ್ವರ್ಡ್ ತಮಗೆ ಕೊಟ್ಟಿರುವಂಥ ಪಾಸ್ವರ್ಡ್ ಬಳಸಬೇಕು. ಮಾಮೂಲಿ ಲಾಗಿನ್ ಆಗುವಾಗ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿದ ನಂತರ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಏನಿದೆ ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ತಮಗೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಏನು ಕಾಣಿಸ್ತಾ ಇದೆ, ಅಲ್ಲಿ ಸುಮಾರಷ್ಟು ನಂಬರ್ಗಳು ಕಾಣಿಸ್ತಾ ಇದೆ. ಈ ಎಲ್ಲ ನಂಬರ್ಗಳಲ್ಲೂ ಒಂದೊಂದು ಮಾಹಿತಿ ಇರುತ್ತೆ. 1.1 to 1.30, 1.31 to 1.39, ಇದೇ ರೀತಿಯಾಗಿ 2.24 to 2.28 ತನಕ ಇದೆ. ಇದರಲ್ಲಿ ಕೆಳಗಡೆ ಪ್ರತಿಯೊಂದು DCF ಸೀರಿಯಲ್ ನಂಬರ್ ಅಂತ ಕರಿತೀವಿ. ಆ ಸೀರಿಯಲ್ ನಂಬರ್ನ ಫಾರ್ಮ್ ನೇಮ್ ಅಂತ ಇದೆ. ಆ ಫಾರ್ಮ್ ನೇಮ್ ಏನಿದೆ ಬ್ಲೂ ಕಲರಲ್ಲಿ, ಆ ಫಾರ್ಮ್ ನೇಮನ್ನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತಾವು ಆ ಫಾರ್ಮ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತಮ್ಮ ಶಾಲೆಯ ಎಲ್ಲ ಮಾಹಿತಿ, ಈಗಾಗಲೇ ಇರುವಂಥ ಮಾಹಿತಿ ಎಲ್ಲ ಕಂಡುಬರುತ್ತೆ. ಅದರಲ್ಲಿ ತಾವೇನು ಮಾಡಬೇಕು, ಲಾಸ್ಟಿಗೆ ಹೋಗಿ ಅದನ್ನು ಮಾರ್ಕ್ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ನಂತರ ಮಾರ್ಕ್ ಕಂಪ್ಲೀಟ್ ಅಂತ ಬರುತ್ತೆ. ಮಾರ್ಕ್ ಕಂಪ್ಲೀಟ್ ಅಂತ ಕೊಡಬೇಕು. ಈ ಶಾಲೆದು ಈಗಾಗಲೇ ಮಾರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಕೇಳ್ತಾ ಇದೆ. ನೆಕ್ಸ್ಟಿಗೆ ಹೋಗ್ತೇನೆ. ನೆಕ್ಸ್ಟ್ಗೆ ಹೋದಾಗ ಇಲ್ಲಿ 1.31 to 1.39 ಅದಕ್ಕೆ ಸಂಬಂಧಿಸಿದಂತಹ ಏನು ಫಾರ್ಮ್ ಇದೆ ಆ ಫಾರ್ಮ್ ಓಪನ್ ಆಗುತ್ತೆ. 1.31 to 1.39 ಅದರಲ್ಲಿ ಈಗಾಗಲೇ ಡಸ್ ದ ಸ್ಕೂಲ್ ಆಫರ್ ಎನಿ ಪ್ರೀ ವೊಕೇಶನಲ್ ಎಕ್ಸ್ಪೋಜರ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್, ಈ ಥರ ಎಲ್ಲ ಮಾಹಿತಿ ಇರುತ್ತೆ. ತಾವು ಈಗಾಗಲೇ ಈ ಮಾಹಿತಿಗಳನ್ನೆಲ್ಲ ತುಂಬಿರ್ತೀರ. ಈ ಎಲ್ಲ ಮಾಹಿತಿಯನ್ನು ತಾವು ಪರಿಶೀಲಿಸಿಕೊಂಡು, ಈ ಹಿಂದಿನ ವರ್ಷದ್ದು ಕೂಡ ಇರುತ್ತೆ. ಇಲ್ಲಿ ಸೇವ್ ಕೊಡ್ಬೋದು ಅಥವಾ ಸೇವ್ ನೆಕ್ಸ್ಟ್ ಅಂತಲೂ ಕೊಡ್ಬೋದು. ಸೇವ್ ನೆಕ್ಸ್ಟ್ ಅಂತ ಕೊಟ್ಟರೆ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದೇ ರೀತಿ ಈ ಎಲ್ಲ ಫಾರ್ಮೇಟ್ಗಳನ್ನು ತುಂಬಬೇಕಾಗುತ್ತೆ. ಇಲ್ಲಿರುವಂತಹ ಎಲ್ಲ ಫಾರ್ಮ್ಗಳು 1, 2, 3, 4, 5, 6, 7, 8, 9, 10, 11 ಫಾರ್ಮೇಟ್ಗಳಿದೆ. ಆ ಎಲ್ಲ 11 ಫಾರ್ಮೇಟ್ಗಳನ್ನು ಫಿಲ್ ಮಾಡಬೇಕಾಗಿದೆ. ಇದಿಷ್ಟು ಏನು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಹಿತಿಯನ್ನು ತುಂಬೋದಾಯಿತು. ಇದಾದ ನಂತರ ಪುನಃ ಇದನ್ನು ಲಾಗೌಟ್ ಮಾಡಿ ಇದೇ ರೀತಿ ಎಲ್ಲ ಮಾಹಿತಿಯನ್ನು ತುಂಬ್ತೀರಿ. ತುಂಬಿದ ನಂತರ ಲಾಗೌಟ್ ಮಾಡ್ತೀರಿ. ಲಾಗೌಟ್ ಮಾಡಿ ಪುನಃ ತಾವು ಎರಡನೇ ಅಂಶದ ಕಡೆಗೆ ಹೋಗೋದಾದರೆ ಟೀಚರ್ ಮಾಡ್ಯೂಲ್ ಅಂತ ಇದೆ. ಅದನ್ನು ಯಾವ ರೀತಿ ತುಂಬೋದು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನೋಡೋಣ. ಟೀಚರ್ ಮಾಡ್ಯೂಲನ್ನು ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ, ಲಾಗಿನ್ ಮಾಡೋದ್ರ ಮೂಲಕ ನಾವು ಲಾಗಿನ್ ಆಗ್ಬೋದು. ಇದಕ್ಕೂ ಕೂಡ ತಮ್ಮ ಶಾಲೆಯ ಸೇಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಈಗಾಗಲೇ ಕೊಟ್ಟಿರುವಂಥ ಡೈಸ್ ನಂಬರು ಮತ್ತು ಮಾಮೂಲಿ ಕ್ಯಾಪ್ಚಾ ಕೋಡ್ ಹಾಕೋದ್ರ ಮೂಲಕ ತಾವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ತಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ ಎಷ್ಟಿದೆ
ಅನ್ನುವಂಥದ್ದು ಬರುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ಬ್ರೌನ್ ಕಲರಲ್ಲಿ, ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ನೋಟ್ ಅಂತೇಳಿ. ಆ ನೋಟನ್ನು ಗಮನಿಸಬೇಕು. ಪ್ಲೀಸ್ ವೆರಿಫೈ ಆಲ್ ಎಕ್ಸಿಸ್ಟಿಂಗ್ ಸ್ಟಾಫ್ಸ್ ಡೀಟೇಲ್ಸ್ ಇನ್ ದಿಸ್ ಮಾಡ್ಯೂಲ್ ವೆರಿ ಕೇರ್ಫುಲಿ ಅಂತೇಳಿ ಕೊಟ್ಟಿದ್ದಾರೆ. ಕೇರ್ಫುಲಿ ಅದರ ಮಾಡೆಲ್ಸಿನಲ್ಲಿರುವ ಎಲ್ಲ ಅಂಶಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಇಯರ್ ಅಂತ ಏನಿದೆ, ಏನು ಹೇಳ್ತೀವಿ, ಟೀಚಿಂಗ್ ಬಾರ್ ನಾನ್ ಟೀಚಿಂಗ್ ಬಾರ್ VTP DCF ಟು ಫಿಲ್ ದ ಡೇಟಾ ಅಂತ ಏನಿದೆ, ಅಲ್ಲಿ ಗೋ ಅಂತ ಇದೆಯಲ್ಲ, ಆ ಗೋವನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಎಂಟ್ರ್ ಆಗ್ಬೋದು. ಗೋ ಕ್ಲಿಕ್ ಮಾಡಿದ ತಕ್ಷಣ ಆ ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜ್ನಲ್ಲಿ ಇಂಪೋರ್ಟ್ ಸ್ಟಾಫ್ ಅಂತ ಇರುತ್ತೆ. ಅಂದರೆ ತಮ್ಮ ಶಾಲೆಗೆ ಯಾರಾದರೂ ಟೀಚರ್ಸು ಟ್ರಾನ್ಸ್ಫರ್ ಆಗಿ ಬಂದಿದ್ದರೆ ಅಲ್ಲಿ ಇಂಪೋರ್ಟ್ ಮಾಡಬೇಕಾಗುತ್ತೆ. ಸ್ಟಾಫ್ ಗ್ಲೋಬಲ್ ಸರ್ಚ್, ಟೀಚರ್ ಮಾಹಿತಿಯನ್ನು ಸರ್ಚ್ ಮಾಡ್ಬೋದು. ವ್ಯೂ ಇನ್ಯಾಕ್ಟಿವ್ ಟೀಚರ್ಸ್ ಮಾಹಿತಿ ತಿಳಿಬೋದು. ಲಿಸ್ಟ್ ಆಫ್ ಇನ್ಯಾಕ್ಟಿವ್ ಡಿಲೀಟೆಡ್ ಸ್ಟಾಫ್ ಮಾಹಿತಿ ಇರುತ್ತೆ. ವ್ಯೂ ಆ್ಯಕ್ಟಿವ್ ಎಂಪ್ಲಾಯ್ ಸ್ಟಾಫ್ 2024-25 ಅದನ್ನು ನೋಡಲಿಕ್ಕೂ ಸಿಗುತ್ತೆ. ಯೂಸರ್ ಮ್ಯಾನ್ಯುಯಲ್ ಕೂಡ ಸಿಗುತ್ತೆ. ಇದೆಲ್ಲದನ್ನು ಉಪಯೋಗಿಸ್ಕೊಂಡು ತಾವು ಮಾಹಿತಿಯನ್ನು ತುಂಬೋದು. ಈಗಾಗಲೇ ಎಲ್ಲ ಮಾಹಿತಿ ತಮಗೆ ಗೊತ್ತಿದ್ದರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಏನಂತ ಹೇಳಿದರೆ, ಕ್ಲಿಕ್ ಇಯರ್ ಫಾರ್ ಸರ್ಟಿಫಿಕೇಷನ್ ಅಂತ ಗ್ರೀನಲ್ಲಿ ಇದೆಯಲ್ಲ, ಅದ್ರ ಕೆಳಗಡೆ ಹೆಡ್ ಆಫ್ ದ ಸ್ಕೂಲ್ HOS ಡೀಟೇಲ್ಸ್ ನಾಟ್ ಅವೈಲಬಲ್ ಅಂತ ಇದೆ. ಹಾಗಾಗಿ ಆ ಶಾಲೆಯ ಹೆಡ್ ಆಫ್ ದ ಟೀಚರನ್ನು ಮ್ಯಾಪ್ ಮಾಡಬೇಕು. ಮೊದಲು ಮ್ಯಾಪ್ ಅಂತೇಳಿ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ 2 ಮಾಹಿತಿಯನ್ನು ಮ್ಯಾಪ್ ಮಾಡಬೇಕಾಗುತ್ತೆ. ಮೊದಲನೇ ಮಾಹಿತಿ ಏನಂತ ಹೇಳಿದರೆ ಹೆಡ್ ಆಫ್ ದ ಡೀಟೇಲ್ಸ್ ಅಂತ ಬರುತ್ತೆ. ಆ ಹೆಡ್ ಆಫ್ ದ ಡೀಟೇಲ್ಸು ವಿತಿನ್ ದ ಸ್ಕೂಲು ಅಥವಾ ಫ್ರಮ್ ಅದರ್ ಸ್ಕೂಲು. ಕೆಲವೊಂದು ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಖಾಲಿಯಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಅಂತಹ ಟೀಚರ್ ಮಾತ್ರ ಕೆಲಸ ಮಾಡ್ತಿದ್ರೆ ಫ್ರಮ್ ಅದರ್ ಸ್ಕೂಲು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫ್ರಮ್ ಬ್ಲಾಕ್ ಲೆವೆಲ್ ಅಂತ ಎಲ್ಲ ಇದೆ. ವಿತಿನ್ ದ ಸ್ಕೂಲ್ ಆದರೆ ವಿತಿನ್ ಸ್ಕೂಲ್ ಇರುತ್ತೆ. ವಿತಿನ್ ಸ್ಕೂಲಲ್ಲಿ ಹೆಡ್ ಆಫ್ ದ ಸ್ಕೂಲ್ ಟೀಚರಲ್ಲಿ ಈ ಶಾಲೆಯಲ್ಲಿ ಒಬ್ಬರೇ ಟೀಚರ್ ಇರೋದ್ರಿಂದ ಅವರನ್ನು ಹೆಡ್ ಆಫ್ ದ ಟೀಚರ್ ಅಂತ ಮಾಡಬೇಕಾಗುತ್ತೆ. ಒಂದು ವೇಳೆ ಅವರು ಕೂಡ ರಿಟೈರ್ಡ್ ಆಗಿದ್ದರೆ ಆ ಟೀಚರ್ಸ್ ಮಾಹಿತಿಯನ್ನು ಎಂಟ್ರಿ ಮಾಡ್ಕೊಂಡು ನಂತರದಲ್ಲಿ ಈ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಈ ಮಾಹಿತಿಯನ್ನು ಎಂಟ್ರಿ ಮಾಡದೇ ಬೇರೆ ಮಾಹಿತಿಯನ್ನು ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿರೋ ಟೀಚರ್ ಹೆಸರನ್ನು ತಗೊಳ್ತೀವಿ. ಅಸಿಸ್ಟೆಂಟ್ ಹೆಡ್ ಅದೇ ಟೀಚರ್ನೇ ತಗೋಬೇಕಾಗುತ್ತೆ. ಒಬ್ಬರೇ ಟೀಚರ್ ಇದ್ದರೆ ಇವೆರಡನ್ನೂ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ಕನ್ಫರ್ಮ್ ಮಾಡಿದ ನಂತರ ಸಮ್ ರಿಕ್ವೈರ್ಡ್ ಫೀಲ್ಡ್ಸ್ ಆರ್ ಮಿಸ್ಸಿಂಗ್ ಅಂತ ಬರ್ತಿದೆ. ಯಾಕೆಂತ ಹೇಳಿದ್ರೆ ಹೆಡ್ ಆಫ್ ದ ಸ್ಕೂಲ್ ಆ್ಯಂಡ್ ಆ್ಯಕ್ಟಿಂಗ್ ಹೆಡ್ ಕೆನಾಟ್ ಬಿ ದ ಸೇಮ್ ಅಂತ ಇದೆ. ಅಟ್ಲೀಸ್ಟ್ 2 ಟೀಚರ್ಸ್ ಇದ್ದರೆ ಈ ಮಾಹಿತಿಯನ್ನು ತುಂಬಲಿಕ್ಕೆ ಅನುಕೂಲ ಆಗ್ತದೆ. ಈ ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ತಾವು ನೇರವಾಗಿ ಮತ್ತೆ ಸ್ಕೂಲ್ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿ ಪುನಃ ಇಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ 1 ಅಂತ ಇದೆ. ಅಲ್ಲಿ ಕೆಳಗಡೆ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ. ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆಯಲ್ಲ, ಅದರಲ್ಲಿರುವ ನಂಬರ್ 1 ಟೋಟಲ್ 1 ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ ಪೊಸಿಷನ್ನಲ್ಲಿರೋ ಟೀಚರ್ಸ್ ಮಾಹಿತಿ ಬರುತ್ತೆ. ಆ ಟೀಚರ್ ಮಾಹಿತಿಯನ್ನು ಈ ಕೆಳಗಡೆ ಈ ರೀತಿ ಇರುತ್ತೆ ರೆಡ್ ಕಲರಲ್ಲಿ. ಇದರಲ್ಲಿ ಪ್ರೊಫೈಲ್, ಜನರಲ್ ಪ್ರೊಫೈಲ್ ಅಂತ ಇದೆ, ಮತ್ತು ಜೊತೆಗೆ ಅಪಾಯಿಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ ಇದೆ, ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಎಲ್ಲ 3 ಪೇಜ್ಗಳನ್ನು ಫಿಲ್ ಮಾಡಿದರೆ ಟೀಚರ್ಸ್ ಮಾಹಿತಿಯನ್ನು ಫಿಲ್ ಮಾಡಿದಾಗುತ್ತೆ. ಮಾಡಿದ ನಂತರ ತಾವು ಪುನಃ ಮೇನ್ ಪೇಜಿಗೆ ಬಂದು ಅಲ್ಲಿ ಏನು ಕೊಡಬೇಕು, ಕ್ಲಿಕ್ ಇಯರ್ ಫಾರ್ ಸರ್ಟಿಫಿಕೇಷನ್ ಅಂತ ಬರುತ್ತೆ. ಆ ಸರ್ಟಿಫಿಕೇಷನನ್ನು ಮಾಡಬೇಕಾಗುತ್ತೆ. ಇಲ್ಲಿ ರಿಮಾರ್ಕನ್ನು ಎಂಟ್ರಿ ಮಾಡಿ ಈ ಬಾಕ್ಸನ್ನು ಸೆಲೆಕ್ಟ್ ಮಾಡಿ, ಅಂದರೆ ಇಲ್ಲಿರುವಂತಹ ಮಾಹಿತಿಗೆ ಒಪ್ಪಿಗೆಯನ್ನು ಸೂಚಿಸಿ ಸರ್ಟಿಫೈ ಅಂತ ಮಾಡಿದರೆ ಅಲ್ಲಿಗೆ ಟೀಚರ್ ಮಾಹಿತಿಯನ್ನು ಎಂಟ್ರಿ ಮಾಡಿದಾಗುತ್ತೆ. ಇಲ್ಲಿಗೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಯಿತು, ಟೀಚರ್ ಮಾಡ್ಯೂಲ್ ಆಯಿತು. ಇನ್ನು ಮೂರನೇ ಒಂದು ಅಂಶ, ನಾನಾಗಲೇ ತಮಗೆ ತಿಳಿಸಿದಂತೆ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆ. ಈ ಸ್ಟೂಡೆಂಟ್ ಮಾಡ್ಯೂಲಿಗೆ ಹೋಗಬೇಕು. ಈ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ ಮಾಮೂಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಯೂಸ್ ಮಾಡಿ ಲಾಗಿನ್ ಆಗ್ತೀರಾ. ಯೂಸರ್ ನೇಮ್ ಹಾಕಿದೆ, ಪಾಸ್ವರ್ಡನ್ನು ಹಾಕಿದ್ದೇನೆ. ಮಾಮೂಲಿ ಪ್ರತಿಯೊಂದು ಬಾರಿ ಲಾಗಿನ್ ಆಗುವಾಗ ಏನು ಕ್ಯಾಪ್ಚಾ ಕೋಡ್ಗಳು ಇರ್ತವೆ, ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ.
ಎಂಟ್ರಿ ಮಾಡಿದ ನಂತರ ಲಾಗಿನ್ ಕೊಡ್ತೇವೆ. ಲಾಗಿನ್ ಕೊಟ್ಟಾದ ನಂತರ ಈ ರೀತಿ ಪೇಜ್ ಬರುತ್ತೆ. ಅದರಲ್ಲಿ 2526 ಅಂತ ತಗೋಬೇಕು. 2526 ಅಂತ ತಗೊಂಡು ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಮೆನು ಇರುತ್ತೆ. ಮೆನು ಬಟನ್ ಕಾಣ್ತಾ ಇದೆ ಮೇಲ್ಗಡೆ, ಇಲ್ಲಿದೆ. ಆ ಮೆನುವನ್ನು ಕ್ಲಿಕ್ ಮಾಡಿ 3 ಅಡ್ಡಗೆರೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಇಲ್ಲಿದೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ, ಇಂಪೋರ್ಟ್ ಮಾಡೆಲ್, ಡ್ರಾಪ್ ಬಾಕ್ಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ ಅಂತ. ಅದರಲ್ಲಿ ಮೊದಲನೇದಾಗಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಇವಾಗ ಇಲ್ಲಿ ಗೋ ಅಂತ ಕೊಟ್ಟರೆ ಮತ್ತು ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿ ಗೋ ಅಂತ ಕೊಟ್ಟಾಗ ಅಲ್ಲಿ ಮಕ್ಕಳ ಹೆಸರು ಬರುತ್ತೆ. ಇದನ್ನು ತಾವು ಕಳೆದ ವರ್ಷವೂ ಕೂಡ ಮಾಡಿದ್ದೀರಿ. ಇಲ್ಲೊಂದು ಮಗುವಿನ ಹೆಸರಿದೆ. ಆ ಮಗುವಿನ ಪ್ರೋಗ್ರೆಷನ್ ಸ್ಟೇಟಸ್ಸಲ್ಲಿ ಪ್ರಮೋಟ್ ಆಗಿದೋ ಅಥವಾ ನಾಟ್ ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ನು, ಪ್ರಮೋಟೆಡ್ ಎಕ್ಸಾಮಿನೇಷನ್ ಅಂತ ಕೊಡ್ತೀವಿ. ಪರ್ಸಂಟೇಜನ್ನು ಹಾಕ್ಬೇಕು. ಆ ಮಗುವಿನ ಪರ್ಸಂಟೇಜನ್ನು, ನಂಬರ್ ಆಫ್ ಡೇಸ್ ಎಷ್ಟು ದಿನ ಮಗು ಅಟೆಂಡ್ ಆಗಿತ್ತು ಅನ್ನೋದನ್ನು ಹಾಕಬೇಕು. ತಮ್ಮ ಸ್ಕೂಲಲ್ಲೇ ಇದೆಯೋ ಅಥವಾ ಲೆಫ್ಟ್ ದ ಸ್ಕೂಲ್, ಇದನ್ನು ಕರೆಕ್ಟಾಗಿ ನೋಡ್ಕೊಡ್ಬೇಕು. ತಮ್ಮ ಶಾಲೆಯಲ್ಲಿ ಕಂಟಿನ್ಯೂ ಆಗಿದ್ದರೆ ಮಾತ್ರ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಲೆಫ್ಟ್ ಆಗಿದ್ದರೆ ಲೆಫ್ಟ್ ಸ್ಕೂಲ್ ವಿತ್ ಆರ್ ವಿತೌಟ್ TC ಎರಡೂ ಇದೆ. ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ ಅಂತ ಕೊಡ್ತೇನೆ, ಅದೇ ಶಾಲೆಯಲ್ಲಿದೆ. ಸೆಕ್ಷನ್ನು ಹೇಗಿದೆ. ನೆಕ್ಸ್ಟ್ ಅಪ್ಡೇಟ್ ಅಂಥೇಳಿ ಕೊಡಬೇಕಾಗುತ್ತೆ. ಅಪ್ಡೇಟ್ ಅಂತ ಕೊಟ್ಟಾಗ ಇಲ್ಲಿ ಡನ್ ಅಂಥೇಳಿ ಬರುತ್ತೆ. ಈ ರೀತಿ ಬಂದಾಗ ಆ ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡ್ದಂಗೆ ಆಗುತ್ತೆ. ಈಗೆಲ್ಲ ಮಕ್ಕಳ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಈ ಕಡೆಯದಾಗಿ ಪ್ರತಿ ತರಗತಿಯಲ್ಲೂ ಫ್ರೀಜ್ ಅಂತ ಆಪ್ಷನ್ ಇರುತ್ತೆ. ಇದನ್ನು ತಪ್ಪದೇ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ತರಗತಿ ಫ್ರೀಜ್ ಆಗುತ್ತೆ. ಇದೇ ರೀತಿ ಎಲ್ಲ ತರಗತಿಯ ಮಾಹಿತಿಯನ್ನು ತಾವು ಪ್ರೋಗ್ರೆಷನ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಸೆಕೆಂಡಿಂದ ಥರ್ಡು, ಈ ಥರ ಪ್ರೋಗ್ರೆಷನ್ ಮಾಡಬೇಕಾಗುತ್ತೆ. ಈ 3 ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಟೀಚರ್ ಮಾಡ್ಯೂಲ್, ಸ್ಟೂಡೆಂಟ್ ಮಾಡ್ಯೂಲನ್ನು ಏಕಕಾಲದಲ್ಲಿ ಈ ಸಾರಿ ಬಿಡಲಾಗಿದೆ. ಈ 3ಅನ್ನು ನೋಡಿಕೊಂಡು ತಾವು ತಮ್ಮ ಶಾಲೆಯ UDIS ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇವೆ. ಧನ್ಯವಾದಗಳು.